ಕಳೆದ ಕೆಲವು ದಿವಸಗಳ ಹಿಂದೆ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು. ಆದರೆ ನಮಗೆಲ್ಲ ಗೊತ್ತಿದೆ, ದೇಶದಲ್ಲಿ ಹಿಂದುಳಿದ ಕಾನೂನು, ಹಿಂದುಳಿದ ಕಾನೂನು. ಇವತ್ತು ಆ ಒಂದು ಸ್ಥಿತಿಯಲ್ಲಿ ಯಾವ ಸನಾತನ ಧರ್ಮದಲ್ಲಿ ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಆಗ್ತದೋ, ಯಾವ ವಿಘ್ನ ದೂರ ಮಾಡಬೇಕಂದ್ರೆ ಯಾವುದೇ ಪೂಜೆ ಪುನಸ್ಕಾರ ಪ್ರಾರಂಭ ಆಗುವುದು ಗಣಪತಿಯ ಪೂಜೆಯಲ್ಲಿ. ಆದರೆ ಇವತ್ತು ಪರ್ಮಿಷನ್ ತಗೋಬೇಕಾದ್ರೆ, ಯಾವುದೇ ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ಪರ್ಮಿಷನ್ ಯಾರು ಬೇಕಪ್ಪ ಅಂದ್ರೆ ಗಣೇಶನ ಪರ್ಮಿಷನ್ ಬೇಕು. ಆದ್ರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಗಣಪತಿನ ಕೂರಿಸಲಿಕ್ಕೆ ಪರ್ಮಿಷನ್ ತಗುವಂತ ಒಂದು ಕಷ್ಟ ಕಾನೂನು ಈ ದೇಶದಲ್ಲಿ ರಾಜ್ಯದಲ್ಲಿ. ಇವತ್ತು ಯಾರು ಚಾಮುಂಡಿ ಬೆಟ್ಟ ಸರ್ಕಾರದ ತಿಳ್ಕೊತಾರೋ, ಹಾಗಾದ್ರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಆಸ್ತಿನೂ ಭಾರತ ಸರ್ಕಾರದ್ದು, ಕರ್ನಾಟಕ ಸರ್ಕಾರದ್ದು, ಯಾವುದೇ ಒಂದು ಕೊನೆಗೆ ಸೇರಿಲ್ಲ ಅನ್ನುವಂಥದ್ದನ್ನು ಸಹ ಅವ್ರ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತೇನಾಗಿದೆ, ಗಣಪತಿ ಎಲ್ಲಿ ಕೂಡಿಸ್ಬೇಕು ಅನ್ನೋಂಥದ್ದು ನಿರ್ಣಯ ಸರ್ಕಾರ ಮಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ಸಾಕಷ್ಟು ಸಂದರ್ಭಗಳಲ್ಲಿ, ಅದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ, ನಾನು ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ. ಇವರ ಏನು ಜನಸಂಖ್ಯಾ ಶಾಸ್ತ್ರ ಇದೆ, ಮತದಾರ ಸಂಖ್ಯಾಶಾಸ್ತ್ರ ನಾನು ಬರೀನಿದೆ. ಆದರೆ ನಾವು ಏನ್ ಮಾಡ್ತೀವಿ ಅಂದ್ರೆ ದೊಡ್ಡ ತಪ್ಪಂದ್ರೆ ಮತದಾನ ಮಾಡೋದಿಲ್ಲ. ಮತದಾನ ನಮ್ಮ ಬಿಜಾಪುರಕ್ಕೆ ಎಷ್ಟು ಮಾಡ್ತಾರೆ ಅಂದ್ರೆ 75-85% ಯಾರು ಮತದಾನ ದಿವಸ ಎಲ್ಲಿ ಹೊರಗೆ ಹೋಗಲಾರ್ದೇ ಬಿಜಾಪುರದಲ್ಲಿದ್ದೇ ಮತದಾನ ಮಾಡ್ತಾರೆ. ಅದಕ್ಕೆ ಪರಿಣಾಮಗಳು, ಫಲಿತಾಂಶಗಳು, ಪರಿಣಾಮಗಳು ಬದಲಾವಣೆ ಆದ್ರೆ ವಿಜಯಪುರದಲ್ಲಿ ಯಾವ ಪರ್ಮಿಷನ್ ಇಲ್ಲ. ಗಣಪತಿ ಕೂರಿಸಬೇಕಂತ ನಾವು ನಿರ್ಣಯ ಮಾಡಿಬಿಟ್ರೆ ಮುಗಿದಾಯ್ತು. ಅಲ್ಲಿ ನಾವು ಕೂರಿಸ್ತೀವಿ, ಪರ್ಮಿಷನ್ ಕೊಡೋದು ಅಲ್ಲೇ ಬರಬೇಕು, ಟೆಂಟ್ ನೋಡ್ಬೇಕು, ಆಯ್ತಪ್ಪ ಮಾಡಿ ಒಳ್ಳೆಯ ಕಂಪಿದೆ ನೋಡಿ ಹೋಗ್ಬಿಡ್ತಾರೆ. ಆದ್ರೆ ಬಹಳ ಕಡೆ ನಮ್ಮ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಗಣಪತಿ ಕೂರಿಸ್ಬೇಕಾದ್ರೆ ಶಾಂತಿ ಸಭೆಗಳಾಗ್ತವೆ, ಅಲ್ಲಿ ನಿರ್ಣಯ ಆಗ್ತವೆ. ಇವೆಲ್ಲ ಕಾನೂನುಗಳೇನದಾವು, ಇವೆಲ್ಲ ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತೆ 2028ಕ್ಕೆ ಹಿಂದೂ ಪರವಾದಂತ ಸರ್ಕಾರ ಬರಬೇಕು, ಸಾವಿರ ಪರವಾದ ಸರ್ಕಾರ ಕಿತ್ತು ಹೋಗಬೇಕು. ಮುಂದಿನ ಚುನಾವಣೆಯಲ್ಲಿ ನಮ್ಮ ಹಿಂದೂ ಅಭ್ಯರ್ಥಿಯಲ್ಲಿ ಆರಿಸಿಕೊಳ್ಳುವಂತದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಬರೋದಲ್ಲ.